ಕಾಡು ಎಮ್ಮೆ ದಾಳಿಗೆ ರೈತರ ಬದುಕು ಸಂಕಷ್ಟ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಚನ್ನಗಿರಿ ತಾಲೂಕಿನ ಕಗ್ಗಿ ಅರಣ್ಯ ಶಾಖೆ ವ್ಯಾಪ್ತಿಯ ಚಿಕ್ಕಸಂದಿ ಗ್ರಾಮದಲ್ಲಿ ಕಾಡು ಎಮ್ಮೆಗಳ ದಾಳಿ ತೀವ್ರಗೊಂಡಿದ್ದು ರೈತರ ಬದುಕಿಗೆ ಸಂಕಷ್ಟಕ್ಕೆ ಸಿಲುಕಿದೆ. ಉಮೇಶ್, ರವಿಕುಮಾರ್, ರಾಜಾನಾಯಕ್ ಸೇರಿದಂತೆ ಹಲವರು ಜಮೀನುಗಳಲ್ಲಿ ಪ್ರತಿದಿನವೂ ಕಾಡು ಎಮ್ಮೆಗಳಿಂದ ಭಾರೀ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗುತ್ತಿದೆ. ಸುಮಾರು 3 ರಿಂದ 8 ವರ್ಷ ವಯಸ್ಸಿನ ನೂರಾರು ಅಡಿಕೆ ಮರಗಳು ಜೊತೆಗೆ ತೆಂಗು ಮತ್ತು ಬಾಳೆ ಬೆಳೆಗಳು ಮುರಿದು ತಿಂದು ಸಂಪೂರ್ಣ ನಾಶವಾಗಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ಹಲವು ವರ್ಷಗಳ ಶ್ರಮದ ಫಲವಾಗಿ ಬೆಳೆದ ತೋಟಗಳು ಕಣ್ಣೆದುರೇ ಹಾಳಾಗುತ್ತಿರುವುದರಿಂದ ರೈತರು ಆತಂಕ ಮತ್ತು ನಷ್ಟದ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ರಾತ್ರಿ ಸಮಯದಲ್ಲಿ ಕಾಡು ಎಮ್ಮೆಗಳ ದಾಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ರೈತರು ತಮ್ಮ ತೋಟಗಳನ್ನು ಕಾಪಾಡಿಕೊಳ್ಳಲು ಇಡೀ ರಾತ್ರಿ ಜಾಗರಣೆ ಮಾಡಿ ಧ್ವನಿವರ್ಧಕಗಳನ್ನು ಬಳಸಿ ಕಾವಲು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೈತರ ದಿನನಿತ್ಯ ಜೀವನವೇ ಅಸ್ತವ್ಯಸ್ತವಾಗಿದೆ. ಈ ಕುರಿತು ಅರಣ್ಯ ಇಲಾಖೆಗೆ ಅನೇಕ ಬಾರಿ ಮಾಹಿತಿ ನೀಡಿದರೂ ಯಾವುದೇ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಮತ್ತು ತಾತ್ಸಾರ ಧೋರಣೆ ಕಾರಣದಿಂದ ರೈತರು ನಷ್ಟವನ್ನು ಭರಿಸುತ್ತಿದ್ದು ಅವರ ಆಕ್ರೋಶ ದಿನೇ ಹೆಚ್ಚುತ್ತಿದೆ. ಈ ಹಿಂದೆ ಕೆಲವು ತಿಂಗಳುಗಳಿಂದ ನಾಶ ಮಾಡಿದ್ದು ಇಲಾಖೆಗೆ ಹಲವಾರು ಬಾರಿ ಸೂಕ್ತ ದಾಖಲೆಗಳನ್ನು ನೀಡಿದರೂ ಸಹ ಪರಿಹಾರ ಹಣ ನೀಡಿಲ್ಲ. ತಕ್ಷಣವೇ ಅರಣ್ಯ ಇಲಾಖೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು, ಕಾಡು ಎಮ್ಮೆಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, ದಾವಣಗೆರೆ, NKS TV4.